ಮಾಡಲಿಲ್ಲವೇನಣ್ಣ? ಇಲ್ಲಮ್ಮ, ಇಲ್ಲ. ನಿನ್ನಂತ ತಂಗಿಯ ಮೇಲೆ ಕೋಪಿಸಿಕೊಂಡರೆ ನನಗೆ ನರಕವೇ ಪ್ರಾಪ್ತಿಯಾಗಿದೆ. ಕೇಳಮ್ಮ, ಸಂತೋಷದಿಂದ ಕೇಳು. ಅಣ್ಣ, ನೀನು ಅವರಿಗಾಗಿ ಕೊಟ್ಟಂತಹ ಆ ಹಣವನ್ನ ಎಲ್ಲಿಂದ ತಂದೆ ಅಣ್ಣ? ನಿನಗೆ ನೆರಳಾಗಲಿ ಎಂದು ಬಿಟ್ಟು ಹೋದಂತ ಹಿರಿಯರು ಇಟ್ಟಂತ ಮನೆಯನ್ನ ಮಾರಲಿಲ್ಲವೇನಣ್ಣ? ಮಾರಲಿಲ್ಲವೇ? ನನ್ನ ಮನೆಯನ್ನು ಮಾರುವುದಿಲ್ಲವೆಂದು ನಿನಗೆ ಆವತ್ತು ಆಣೆ ಮಾಡಿದ್ದೆ. ಇನ್ನು ಹೇಗೆ ನಾನು ಮನೆ ಮಾರಲಮ್ಮ? ಹಾಗಾದರೆ ಯಾರಲ್ಲಾದರೂ ಸಾಲ ಮಾಡಿ ಸಾಲಗಾರರ ನಿಂದನೆಗೆ ಗುರಿಯಾದೇನಣ್ಣ? ಪಡೆದ ಸಾಲವನ್ನೇ ಹಿಂದಿರುಗಿಸಿ ಕೊಡದ ನನಗೆ ಇನ್ಯಾರು ಸಾಲ ಕೊಡ್ತಾರೆ ಹೇಳು? ಹಾಗಾದರೆ ಇಷ್ಟೊಂದು ಹಣವನ್ನ ಎಲ್ಲಿಂದ ದೊರಕಿಸಿದೆ ಅಣ್ಣ? ಎಲ್ಲಿಂದ ದೊರಕಿಸಿದೆ? ಆ ವಿಷಯ ನಾನು ಹೇಳ್ತೀನಿ. ಇವರು ಆ ಶಾಲೆಯಿಂದ ದುಡ್ಡು ಕತ್ಕೊಂಡ್ ಬಂದಿದ್ದಾರೆ. ಅಯ್ಯೋ ದೇವರೇ ಅಣ್ಣ, ಇದನ್ನೇನು ಮಾಡಿದೆ ಅಣ್ಣ? ಇದನ್ನೇನು ಮಾಡಿದೆ? ಹೆಣ್ಣಿಗೆ ಆದರ ಹೀನ, ಗಂಡಿಗೆ ಕಳು ಹೀನ ಎಂಬ ಅಪವಾದವನ್ನ ಹೊತ್ತೆಯ ಅಣ್ಣ. ಈ ನಿನ್ನ ತಂಗಿ ಸುಖವಾಗಿರ್ಲಿ ಎಂದು ನಿನಗೆ ಆಸರೆಯಾಗಿರತಕ್ಕಂತ ಶಾಲೆಯಲ್ಲಿ ಕಳುವು ಮಾಡಿ ನನಗಾಗಿ ಕಳ್ಳ ನೆನೆಸಿಕೊಂಡೆ ಅಣ್ಣ, ಕಳ್ಳ ನೆನೆಸಿಕೊಂಡೆ. ನನ್ನ ಈ ಬಾಳು ದುಃಖದ ದಾವಾಗ್ನಿಯಲ್ಲಿ ಬೆಂದು ಹೋದರು. ಆದರೆ ಯಾಕಣ್ಣ ಇಂಥ ಹೀನ ಕೃತ್ಯವನ್ನ ಮಾಡಲು ಮುಂದೆ ಬಂದೆ ಅಣ್ಣ? ಅಳಬೇಡ ತಂಗಿ, ಅಳಬೇಡ. ಇದೆಲ್ಲ ವಿಧಿಲಿಖಿತವನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲವಲ್ಲ. ಇದು ವಿಧಿಲಿಖಿತ ಅಲ್ಲಣ್ಣ, ವಿಧಿಲಿಖಿತವೇ ಅಲ್ಲ. ಹೇರಳ ವರದಕ್ಷಿಣೆಯ ಹಣಕ್ಕಾಗಿ ಹೆಂಗಸರನ್ನ ಜೀವಂತವಾಗಿ ನಂಗುವಂತ ಪೈಶಾಚಿಕ ವೃತ್ತಿ ಅಣ್ಣ, ಪೈಶಾಚಿಕ ವೃತ್ತಿ. ಸರ್, ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ದಯವಿಟ್ಟು ನನ್ನ ಗಂಡನನ್ನ ಬಿಟ್ಟು ಕೊಡಿ. ಅವರು ತಂದಂತಹ ಹಣವನ್ನ ನನ್ನ ಗಂಡ ತೆಗೆದುಕೊಂಡು ಹೊರಗೆ ಹೋಗಿರುವರು. ಸ್ವಲ್ಪ ಹೊತ್ತಿನಲ್ಲಿಯೇ ಅವರು ಮನೆಗೆ ಬರುತ್ತಾರೆ. ದಯವಿಟ್ಟು ಆ ಹಣವನ್ನ ನಾನು ನಿಮಗೆ ತಂದು ಕೊಡುತ್ತೇನೆ. ದಯವಿಟ್ಟು ನನ್ನ ಅಣ್ಣನನ್ನ ಬಿಟ್ಟು ಬಿಡಿ ಸರ್, ನನ್ನ ನೋಡಮ್ಮ, ನಾ ಈ ವಿಷಯದಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ನಿಮ್ಮ ಅಣ್ಣ ಯಾವ ಕಷ್ಟದಲ್ಲಿ ಸಿಲುಕಾಕಿ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ನನಗೆ ತಿಳಿಸಿದೆ. ಆದರೆ ನಾನು ಈ ಪರಿಸ್ಥಿತಿಯಲ್ಲಿ ಏನೂ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನೀವು ನಿಮ್ಮ ಅಣ್ಣನ ಮೇಲೆ ಶಾಲೆ ಕಮಿಟಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಅವ್ರ ಹತ್ರ ಹೋಗಿ ಕೇಳ್ಕೊಳ್ಬಹುದು ಹೊರತು ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಬೇಡಿ. ಅಷ್ಟೇ. ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ. ಸರಿ ತಪ್ಪು ಹಣವನ್ನು ಕದ್ದ ಅಪರಾಧಿ ನಾನು. ನಿರ್ಮಲ, ಹೇಳಮ್ಮ. ಏನು ಹೇಳಣ್ಣ? ಈ ಮನಸ್ಸೇ ದುಃಖದಲ್ಲಿ ಬೆಂದು ಹೋಗುತ್ತಿರುವಾಗ ಏನನ್ನು ಹೇಳಲಣ್ಣ? ಬ್ರಹ್ಮ ಬರೆದ ಹಣೆಯಲ್ಲಿ ಅಂತ್ಯವಿದೆ, ಸರಿ ತಪ್ಪು ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹಣೆಯಲ್ಲಿ ಅಂತ್ಯವಿದೆ, ಸರಿ ತಪ್ಪು ಎರಡು ಅವನ ಸೂತ್ರದಲ್ಲಿದೆ. ಬರುಡಾಯಿಗೆ ಬದುಕು ವಿಧಿಯಾಟಕ್ಕೆ, ಬ್ರಹ್ಮ ಬರೆದ ಹಣೆಯಲ್ಲಿ ಸರಿ ತಪ್ಪು ಎರಡು ಅವನ ಸೂತ್ರದಲ್ಲಿದೆ. ಬರುಡಾಯಿಗೆ ಬದುಕು ವಿರಾಟಕ್ಕೆ
ಹಣೆಯಲ್ಲಿ ಅಂತ್ಯಾಯಲಿದೆ ಸರಿತದವು ಎರಡು ಅವನ ಸೂತ್ರದಲ್ಲಿ ಬ್ರಹ್ಮವರದ ಹಣೆಯಲ್ಲಿ ಅಂತ್ಯಾಯಲಿದೆ ಸರಿತದವು ಎರಡು ಅವನ ಸೂತ್ರದಲ್ಲಿ ನಮ್ಮ ಅಪ್ಪನ ದೆಸೆಯಿಂದ ನನ್ನ ಆಸೆ ಆಕಾಂಕ್ಷೆ ಎಲ್ಲ ಮಣ್ಪಾಲಾಗೋಯ್ತು ರೀ. ಆ ಸಿಂಗಾರಿನ ಮದುವೆ ಆಗ್ತೀನಿ ಅಂದ್ರೂ ಬೇಡ ಅಂತಾನ, ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಬೇಡ ಅಂತಾನ. ಈ ಹಾಳ ವರದಕ್ಷಿಣೆ ಆಸೆಗೆ ಬಲಿ ಬಿದ್ದು ಸಿಕ್ಕ ಹುಡುಗಿರ್ನೆಲ್ಲ ನನಗೆ ಮದುವೆ ಆಗು ಅಂತಾನ. ನೀವೇ ಹೇಳ್ರಲ್ಲ, ನಾ ಚಿಕ್ಕವರಿದ್ದಾಗಿಂದು ಆ ಸಿಂಗಾರಿನ ಮದುವೆ ಆಗಬೇಕು ಅಂತಿದ್ದೆ. ಈಗ ಒಂದೇ ಸಲ ಆ ಸಿಂಗಾರಿನ ಹೆಂಗೆ ಮರೀಲಿ ನಾನು? ಅಯ್ಯೋಯ್ಯೋ, ಹೆಂಗೆ ಮರೆಯೋದಪ್ಪ ನಾ ಸಿಂಗಾರಿನ? ಅಯ್ಯೋ ದೇವ್ರೇ. ಅಯ್ಯಯ್ಯೋ, ಯಾರನ್ನೋ ಮರೆಯಕ್ ಹೊಂಟಾರಲ್ಲ ನನ್ನ ಕವಿರಾಜ. ಅಯ್ಯೋ ಸಿಂಗಾರಿ, ನಿನ್ನೆ ಮರೆಯೋ ಪ್ರಸಂಗ ಬಂದೈತಲ್ಲ. ಅಯ್ಯಯ್ಯೋ, ಅಂತ ಪ್ರಸಂಗ ಏನಾಯ್ತು ನನ್ನ ರಾಜ? ಏನಂತ ಹೇಳಿ, ನಾನೀಗ ಮದುವೆ ಆಗ್ತೀನಿ ಅಂದ್ರೆ ನಮ್ಮಪ್ಪ ನಂಗೆ ಮನೆಯಿಂದನೇ ಹೊರಗಾಗ್ತಾನಂತೆ ಸಿಂಗಾರಿ. ಅಯ್ಯಯ್ಯೋ, ನನ್ನಂತೂ ಬೀದಿ ಪಾಲ್ ಮಾಡ್ಬಿಟ್ಟಿ ಅಲ್ಲೋ. ಲೇ ಸಿಂಗಾರಿ, ಅಳಬೇಡ. ನೀ ಅಳೋದ್ ನೋಡಿದ್ರೆ ಆ ಭೂಮಿಗೆ ಬರೋ ಮಳೆನೂ ಬರ್ದೇ ಇರೋ ತರ ಆಗ್ತಿದ್ಯಲ್ಲ ಸಿಂಗಾರಿ, ಅಳಬೇಡ್ವಿ. ನೋಡ ಸಿಂಗಾರಿ, ಹೇಳು. ನಮ್ಮಪ್ಪ ಯಾವುದೇ ಹುಡುಗಿನ್ ತಂದ್ಲಿ, ರಂಬೆ, ಊರ್ವಶಿ, ಮೇನಕೆ ಅಂತಂದ್ರು ಮದ್ವೆ ಆಗು ಅಂದ್ರು. ನಾನಂತೂ ನಿನ್ ಕೈ ಬಿಡಲಾರೆ ಸಿಂಗಾರಿ, ನಾನಂತೂ ನಿನ್ನೆ ಮದ್ವೆ ಆಗೋದು. ಮತ್ತೆ ಇದನ್ನ ಮೊದ್ಲೇ ಹೇಳೋದಲ್ವಾ, ಸುಮ್ಮನೆ ಹೆದರ್ಸ್ಬಿಟ್ಟಿಯಲ್ಲ ನನ್ನ ರಾಜ. ಇದೇ ಖುಷಿಗೆ ಏನಾದ್ರು ಸಿಂಗಾರಿ? ಹೌದಾ ನನ್ನ ರಾಜ? ಬರ್ತೀಯಾ?
ನಾನು ನೀನು ಒಟ್ಟಿಗೆಯಲ್ಲಿ ಡ್ಯಾನ್ಸ್ ಮಾಡೋದು ನೋಡ್ದ ಅಂದ್ರೆ ಮುಗೀತು. ಕೆಂಡಕರ್ ಬರ್ತೀನಿ ನಾನು. ಪೊಲೀಸ್ ಅಪ್ಪ ಬರ್ತೀನಿ ನಾನು. ಅಪ್ಪ ಅಲ್ಲ ಮರೀತಿ ಸಾಯಲಿ, ರಾತ್ರಿ ಕಣ್ಣೇ ಕಾಣುದಿಲ್ಲ. ಸ್ಟೇಷನಿಗೆ ಕಂಪ್ಲೇಂಟ್ ಬಂದಿದೆ, ಯಾರೋ ಮಂಗ್ಯನ ಮಕ್ಕಳು ರೋಡ್ ಮೇಲೆ ಬ್ಲಾಕ್ ಮಾಡಿ ಶೂಟಿಂಗ್ ತೆಗಿತಾ ಇದ್ದಾರಂತ. ಈಗ ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ. ದುಡ್ಡು ಹೆಚ್ಚಾದ ಕೂಡಲೇ ಏನೋ ಪ್ರೀ ವೆಡ್ಡಿಂಗ್ ಹೇಳ್ತಾರಲ್ಲ, ಆ ಬೀಚ್ ಮೇಲೆ ಹೊಳೆ ದಂಡೆ ಮೇಲೆ ಫ್ರೀ ವೆಡ್ಡಿಂಗ್ ತೆಗಿತಾ ಬೆಂಗಳೂರು ಸೈಡಿಂದ ಬರ್ತಾರೆ. ಮಾಡಲಿ ದುಡ್ಡು ಹೆಚ್ಚಾಗ್ತದೆ. ಸಂಸಾರ ಮಾಡಲ್ಲ ಅವರು, ಪ್ರೀ ವೆಡ್ಡಿಂಗ್ ಮಾಡಿ ಫೋಟೋ ಮಾಡ್ಕೊಂಡು ಬೆಂಗಳೂರು ಹೋದ್ಮೇಲೆ ಹೆಂಡತಿ ಹಗಲು ಡ್ಯೂಟಿಗೆ ಹೋದರೆ, ಗಂಡ ರಾತ್ರಿ ಡ್ಯೂಟಿಗೆ ಹೋದರೆ ಕುಡುದು ಅವಾಗಿದೆ ಫೋಟೋ ನೋಡ್ಕೊಂಡು ಜೀವನ ಮಾಡ್ತಾರೆ. ಅದಕ್ಕಾಗಿ ಪ್ರೀ ವೆಡ್ಡಿಂಗ್ ಫ್ಯಾಷನ್ ಶುರು ಆಗಿದೆ. ನಮ್ಮ ಸ್ಟೇಷನಿಗೆ ಒಂದು ಕಂಪ್ಲೇಂಟ್ ಬಂದಿದೆ, ಇಲ್ಲೆಲ್ಲೋ ರೋಡ್ ಬ್ಲಾಕ್ ಮಾಡಿ ಶೂಟಿಂಗ್ ತೆಗಿತಾ ಇದೆ ಅಂತ. ಈ ಮಂಗನ ಮಕ್ಕಳೇ ಇರಬೇಕು. ಅರೆ ಶಿಕಾರಿ, ನೀನಾ ನನ್ನ ಕೈ ಹಿಡುವಳು, ನನಗೆ ಮದುವೆ ಆಗೋಳು. ಈ ಮಂಗನ ಮಕ್ಕಳ ಹತ್ರ ಡ್ಯಾನ್ಸ್ ಮಾಡ್ತಾ ಇದ್ದಲ್ಲ, ಸರಿನಾ? ಈ ಮಂಗನ ಮಕ್ಕಳು ನೋಡ್ತಾ ಇದ್ದಾರೆ. ನಿಮ್ಗೆ ಮರ್ಯಾದೆ ಕಾಣಲ್ವಾ? ಹವಾಲ್ದಾರ್ ಸಾಹೇಬ್ರ, ಈ ರಸ್ತೆ ಮಧ್ಯೆ ಡ್ಯಾನ್ಸ್ ಮಾಡ್ದೆ, ಹೋಗಿ ನಿಮ್ಮನೆ ಡ್ಯಾನ್ಸ್ ಮಾಡ್ಬೇಕೇನ್ರಿ ನಾನು? ಏ ಮಗನ, ನೋಡು, ನೀನು ಮಾತಾಡಬೇಡ. ನೀನು ಮಾತಾಡಿದ್ರೆ ಕುದೀತದೆ ಮೈ. ಶಿಂಗಾರಿ, ನಿಂಗೂ ಬುದ್ಧಿ ಇಲ್ವಾ? ಇಲ್ರಿ. ನಾಳೆ ನನ್ನ ಕೈ ಹಿಡಿಯೋಳು. ಮೊದಲೇ ನನ್ನ ಹೆಂಡತಿ ಓಡೋಗಿದ್ದ ಜನ ಆಡಿ ನನಗೆ ಬೇಡ ಹೇಳುದು ನೆಗಾಡ್ತಾ ಇದ್ದಾರೆ. ಹೌದಾ? ಅದಕ್ಕೆ ಮತ್ತೆ ನೀ ಹಿಂಗೆ ಹೇಳ್ಬಾರ್ದು. ಅವ್ರಿಗಿಂತ ಮೊದಲೇನೆ ಈ ತರ ಮಾಡಿದ್ರೆ ನನ್ನ ಜೀವನ ಏನಾಗುತ್ತೆ? ಅಯ್ಯೋ, ತಪ್ಪು ತಿಳಿಬೇಡ್ರಿ. ಬೇಕಾದ್ರೆ ಕೇಳ್ರಿ, ನಾಡ್ದಿ ಇಲ್ಲೇ ಲಕ್ಷ್ಮಣ ದೇವಸ್ಥಾನದಾಗ ವರ್ಧಂತಿ ಉತ್ಸವ ಇದೆಯಂತ, ಅದಕ್ಕೆ ನಾಟಕ ಮಾಡಿಸ್ತಾರಂತ. ನಂಗೆ ನಾಟಕ ಕಲಿಸ್ಕೊಡೋಕೆ ಅನ್ಕಾರ. ಅದ್ರಲ್ಲಿ ಡ್ಯಾನ್ಸ್ ಸೀನ್ ಅಂದ್ರೂ ಭಾಳ ಅದಾವಂತ. ಅದಕ್ಕೆ ಇವ್ರು ನಮ್ಮ ಡೈರೆಕ್ಟರ್ ಅದಾರ. ಹೌದೇನು ಸಿಂಗಾರಿ? ಓಹೋ, ಏ ಮಗನ, ನಮ್ಮ ಹುಡುಗಿಗೆ ಏನು ಪಾಠ ಕೊಟ್ಟಿದ್ದು ನೀನು? ನಮ್ಮೂರದಲ್ಲಿ ಸಿಂಗಾರಿ ತರ ಮಾಡೋರು ಯಾರಿದ್ದಾರೆ? ಹಾಸನ್. ಏ ಮಗನ, ಅವಳಿಗೆ ಹಾಸ್ಯದ ಹುಡುಗಿ ಅಂತ ತಿಳ್ಕೊಂಡಿದ್ದೇನಾ? ಐಶ್ವರ್ಯ ರೈ ತರ ಇದ್ದಾಳೆ. ನಾನ್ ನಾಟಕ ಮಾಡಿಸಿದ್ರೆ ಅವಳೇ ಹೀರೋಯಿನಿ, ನಾನೇ ಹೀರೋ. ಏನು ಹೋಗ ಅವಳಿಗೆ ಕಾಮಿಡಿ ಪಾತ್ರ ಕೊಟ್ಟಿದ್ಯಾ? ಬುದ್ಧಿಗಿದೆಯಾ ಇದ್ದೇನಾ? ಇರ್ಲಿ ಬಿಡು. ನಾಟಕದ ಹೆಸರೇನು? ನಾಟಕದ ಹೆಸರ ಸಾಹೇಬ್ರ, ಮುದುಕಪ್ಪನ ಮದುವೆ, ಅರ್ಥಾತ್ ಮೋಸ ಹೋದ ಪೊಲೀಸಪ್ಪ. ಏ ಮಗನ, ಏನೋ ಮಸ್ತತ್ ಮಾಡಾಕತ್ತಿ ನನ್ಗ. ನೋಡು, ಪೊಲೀಸರ ದುಶ್ಮನಿನೂ ಒಳ್ಳೇದಲ್ಲ, ದೋಸ್ತಿನೂ ಒಳ್ಳೇದಲ್ಲ. ನೋಡು, ಏನಾದ್ರಿಂದ ಮಸ್ತತ್ ಅಂತ ಗೊತ್ತಾದ್ರೆ ತಂದ್ಕೊಡ್ತಾರ. ಹಾ ಸಿಂಗಾರಿ, ಹೇಳಿ ನೀ ಖರೆ ಹೇಳು, ನಾಟಕ ಮಾಡೋದು ಹೌದಾ? ನಿಜವಾಗ್ಲು ನೀವು ನೋಡ್ಲಕ್ಕಿ ನಮ್ಮ ನಾಟಕದಲ್ಲಿ ನಾನು ಇದೇ ಸ್ಟೇಜಾಗಿ ಮಾಡ್ತಾರ, ನಿಮಗೆ ಮುಂದ್ಗಡೆ ಫಸ್ಟ್ ಸೀಟು. ಹೌದೇನಾ? ಸಿಂಗಾರಿ, ನೀ ನಾಟಕ ಮಾಡ್ತೆ ಅಂತ ಹೇಳಿದ್ರೆ ನಾ ಕುರ್ಚಿ ಮೇಲೆ ಕೂತ್ಕೊಳ್ಳಲ್ಲ, ಮತ್ತ ಮಂಚಾಗ ಮಲ್ಕೊಂಡು ನೋಡ್ತೀನಿ. ಭಾಳ ಇರ್ತದೆ ಬಿಡಿ. ಏ ಮಗನ, ನಿಮ್ಮ ಮಧ್ಯದಲ್ಲಿ ಮಾತಾಡಬೇಡ. ಉರಿತಾ ಇದ್ ನಂಗೆ. ಸಿಂಗಾರಿ, ಈ ಲಫಂಗ್ ನನ್ನ ಹತ್ರ ಮಾತಾಡಬೇಡ. ನೀವು ಸರಿ ಇಲ್ಲ, ಬೇಗ ಮನೆ ನಡಿ, ನಂಗೂ ಡ್ಯೂಟಿಗೆ ಟೈಮ್ ಆಯ್ತು. ಆಯ್ತು ಸಾಹೇಬ್ರ, ಆಯ್ತು, ನಾನು ಹೋಗೋದೆ. ಬರ್ತೇನೆ ಸಿಂಗಾರಿ. ಬಾಯ್. ಪೊಲೀಸಪ್ಪ ಅಂತ ಹೋದ. ಸಿಂಗಾರಿ ಒಂದು ಹೋದ್ರೆ ಮತ್ತೊಂದು ಬರ್ತದೆ. ನಮ್ಮ ಅಪ್ಪ ಬರ್ತಾವ ಸಿಂಗಾರಿ. ಪ್ರತಿ ಸಲ ನಾವು ಒಟ್ಟಿಗೆ ಇರುವಾಗ ಹಿಂಗೆ ಆಗ್ತದೆ, ನಂಗೆ ಬೇಜಾರಾಗ್ತಾ ಇದೆ. ಇರ್ಲಿ ಸಿಂಗಾರಿ, ನಮ್ಮ ಅಪ್ಪ ಹೋದ್ಮೇಲೆ ನಾಳೆ ನೀ ಇಲ್ಲೇ ಜಾಗದಲ್ಲಿ ಹೋಗೋಗು, ನೀನು ಹೋಗು. ಬಾಯ್. ಏನ್ ದಿಮಾಗ್ ಐತಲ್ಲ ಇವಳಿಗೆ. ಮಗನೇ, ಹೇಳಿ ಡ್ಯಾಡಿ. ಆ ಹುಡುಗಿ ಸವಾಸ ಮಾಡಬೇಡ ಅಂತ ಎಷ್ಟು ಸಲ ಹೇಳಿ ನಿನಗೆ. ಹೋಗಿ ಆ ಹುಡುಗಿ ಸಂಘ ಮಾಡ್ತೀಯಲ್ಲ ನೀನು. ನೋಡಿ ಡ್ಯಾಡಿ, ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ನಾ ಮದುವೆ ಆಗುದಿದ್ರೆ ಆ ಹೂ ಮಾರೋ ಸಿಂಗಾರಿನೇ ಅಂತ. ಅದು ನೀವು ನನ್ನ ಮಾತೇ ಕೇಳೋದಿಲ್ಲ. ಒಂದು ಕಪ್ಪಾಳ ಕೊಟ್ರ ಹಂಗೆ ಹಲ್ಲೆಲ್ಲ ಉದ್ರ ಹೋಗ್ಬೇಕು. ಅಲ್ಕ ನನ್ನ ಮಗನೇ, ಅವಳು ಸಂಘ ಮಾಡಬೇಡ. ಲೇ, ಇನ್ನು ಬರ್ರಲೆ. ನಾನು ಹುಡುಗಿಯರು ನೋಡಿದ್ದೀನಿ,
ಆ 4 ಹುಡುಗರಲ್ಲಿ ಯಾವುದಾದ್ರೂ ಒಂದು ಹುಡುಗಿ ಒಪ್ಪಿಗೆ ಹಾಗೆ ಆಗುತ್ತೆ ನಿನಗೆ. ನೋಡು, ತೋರಿಸಲ್ಲ ಮಂಗ ನನ್ನ ಮಕ್ಕಳ. ಚಿಕ್ಕದಣಿಯಾರ, ಈ ಫೋಟೋ ನೋಡ್ರಿ. ಇವಳು ಅಪ್ಪ ಅಮ್ಮನಿಗೆ ಒಬ್ಬಳೆ ಮಗಳಿದ್ದಾಳ. ಯಾರು ಸುರ್ಪನಕ್ಕಿನ? ಶೂರ್ಪನಗಿಗಿಂತ ಸ್ವಲ್ಪ ಹೆಚ್ಚಿದಾಳ್ರಿ. ರೂಪದಾಗ ಶೂರ್ಪನಗಿಂತ ಸ್ವಲ್ಪ ಹೆಚ್ಚಿದಾಳ. ಆದ್ರೆ ವಯಸ್ಸು 15-30. ಅಂದ್ರ ಆಕೀಗ ಮೇಲೂ ಇಲ್ಲ ಕೆಳಗೂ ಇಲ್ಲ. ಮೇಲೂ ಇಲ್ಲ ಕೆಳಗೂ ಇಲ್ಲ, ಏನಿಲ್ಲ ಅಂದ್ರ ಮೇಲೂ ಮತ್ತು ಕೆಳಗೂ ಸರಿ ಆಯ್ತು ಚಿಕ್ಕದಣಿಯಾರ. ಅಂದ್ರ ಮೇಲೊಂದು ಕಣ್ಣು ಇಲ್ಲ, ಕೆಳಗೊಂದು ಕಾಲು ಇಲ್ಲ ಅಂತ ಹೇಳಕತ್ತೀನಿ. ಅವಳ ನೀನೇ ಮದುವೆ ಆಗು, ನಿನ್ನ ಹೈಟಿಗೆ ಸರಿಯಾದ ಜೋಡಿ ನೋಡು. ಚಿಕ್ಕದಣಿಯವರ, 2ನೇ ಕನ್ಯಾ ನೋಡ್ರಿ ಎಷ್ಟು ಚೆನ್ನಾಗಿದ್ದಾಳಂದ್ರ ಈಕಿ ಬಣ್ಣಕ್ಕೂ ಕಾಗಿ ಬಣ್ಣಕ್ಕೂ ವ್ಯತ್ಯಾಸನೇ ಇಲ್ಲ. ಇನ್ನು ಇವಳು ಎತ್ತರ 3.5 ಫೂಟ್ಗ 1 ಸುತ್ತು ಕಮ್ಮಿ. ಇನ್ನು ಇವಳು ತೂಕ 85 kg. ಇವಳು ನಡಿಗೆ ಹಂಸ ನಡಿಗೆ. ಹಾಗಾದ್ರೆ ಅವಳ ನೀನೇ ಮದುವೆ ಆಗ, ಪಕ್ಕರೆ ಸರಿಯಾದೆ ಜೋಡಿ ಮೇಲೆ ತಿರುಗಲಿಕ್ಕೆ. ಚಿಕ್ಕದಣಿಯಾರ, ಈ 3ನೇ ಫೋಟೋ ನೋಡ್ರಿ. ಇವಳು 10ನೇ ಕ್ಲಾಸ್ 10 ಸಲ ಡುಮ್ಕಿ ಹೊಡೆದಾಳ. ಅವಳು ಕಣ್ಣು ಬೆಳ್ಳಗೈತಿ. ಆದ್ರ ಆಕಿ ಒಂದು ಬಲ್ಬದಿಗಿಲ್ರಿ. ಏನಿಲ್ಲ ಬಲ್ಬದಿಗೆ? ಒಂದು ಕೈ ಸಣ್ಣ ಅಂತ ಹೇಳಕತ್ತೀನಿ. ಹಂಗೆ ಸಾಯ್ಲಿ. ಅವಳನ್ನ ನಮ್ಮ ಡ್ಯಾಡಿನೇ ಮದುವೆ ಆಗಿ ಸರಿಯಾದೆ, ನಮ್ಮ ಡ್ಯಾಡಿಗದು. ಮಗ, ನಿನಗೆ ಈ 3 ಫೋಟೋ ಒಪ್ಪಿಗೆ ಇಲ್ಲ, ಹೌದು ಅಲ್ಲ? ಹೌದು ಡ್ಯಾಡಿ. ಇನ್ನೂ ಒಂದು ಫೋಟೋ ಐತೆ. ಮಂಗ್ಯ ನನ್ನ ಒಂದು ತೋರಿಸ್ಲೆ, ಈಕಿ ಒಪ್ಪಿಗೆ ಹಾಗೆ ಆಗ್ತಾಳೆ ನಿನಗೆ. ದಣಿಯಾರ, ಈ ಫೋಟೋ ನೋಡ್ರಿ. ನೋಡ್ರಿ, ಇವಳು ಅಗರ್ಭ ಶ್ರೀಮಂತ ಲಕ್ಷಾಧಿಪತಿ ಒಬ್ಬಳೆ ಮಗಳು. ಆದ್ರೆ ಇವಳು ಒಂದೇ ಚಟ, ಹವ್ಯಾಸ ಅಂದ್ರ ಕ್ಲಬ್ಬಿಗೆ ಹೋಗೋದು, ಇಸ್ಪೀಟ್ ಆಡೋದು, ಸಿಗರೇಟ್ ಸೇದೋದು, ಕಂಡು ಹುಡುಗರ ಜೊತೆ ಮಜಾ ಮಾಡಿ ಈಗಾಗಲೇ 3 ಬಾರಿ ಜಾಮಗಳ. ಹೆಸರ ಆವಾಗಿಂದ ನೋಡ್ತಿದ್ದೀನಿ. ಯಾರಿಗೂ ಮಾರಾಟವಾಗ್ದಿದ್ದ ಹೆಣ್ಣಂತ ಅವಳು ಆಗಿದ್ದಾಳೆ, ಅವಳು ಹೀಗಿದ್ದಾಳೆ ಅಂತ ನನ್ನ ತಲೆ ಕಟ್ಟೋಗಿ ನೋಡ್ತಿದ್ದೀರೇನ್ರ? ನಾನು ಹುಚ್ಚ ಅಂತಿದ್ದೀನಿ. ನಮ್ಮ ಅಪ್ಪನ ಪಿಯಗಳ ನೀವೇ ಮದುವೆ ಆಗಿ ಮತ್ತೊಂದು ಕನಿ ನಮ್ಮ ಅಪ್ಪನ ಕೊಟ್ಟು ಮದುವೆ ಮಾಡಿ, ನಾನಿನ್ನು ಬರ್ತೀನಿ. ದಣಿಯವರ, ಈ 4 ಫೋಟೋ ನೀವೇ ಇಟ್ಕೊಳ್ಳಿ, ಈ 4 ಜನರನ್ನು ನೀವೇ ಮದುವೆ ಆಗಿ, ನಾವಿನ್ನು ಬರ್ತೀವಿ. ಮಂಗ್ಯ ನನ್ನ ಮಕ್ಕಳ, ನಿಲ್ರಲ್ಲ ನಿಲ್ರಲ್ಲ ನಾನು ಬರ್ತೀನಿ, ನಿಲ್ರಲ್ಲ. ಆನಂದ್, ಏನೋ ತುಂಬ ಮುಖ್ಯವಾದ ವಿಷಯವನ್ನು ಮಾತಾಡ್ಬೇಕಂತ ಏಕಾಂತ ಸ್ಥಳಕ್ಕೆ ಹೋಗೋಣಂತ ಬಂದಿದ್ರಲ್ಲ? ಅಶ್ವಿನಿ, ತಾನೊಂದು ಬಗೆದರೆ ಬೇರೊಂದು ಬಗೆಯುವುದು ದೈವ ಅಂದ ಹಾಗೆ ಮನುಷ್ಯ ಅದೆಷ್ಟೋ ಕನಸುಗಳು ಹಂಗನಸುಗಳನ್ನು ಕಾಣ್ತಾನೆ. ಅದು ನನಸಾಗಬೇಕಾದ್ರೆ ದೈವ ಇಚ್ಛೆ ಇರಲೇಬೇಕು. ಅಂದ ಹಾಗೆ ನಾವಿಬ್ಬರು ಸತಿಪತಿಗಳಾಗ ಆ ಬ್ರಹ್ಮ ನಮ್ಮ ಹಣೆಯಲ್ಲಿ ಬರ್ದಿಲ್ಲ. ಅಶ್ವಿನಿ, ಏನು ಮಾತಾಡ್ತಿದ್ರ ಆನಂದ್ ನೀವು? ಯಾಕೆ, ಏನಾಯ್ತು? ನಾವಿಬ್ಬರು ಪ್ರೀತಿಸ್ತಾ ಇದ್ದೀವಿ, ಮತ್ತ್ಯಾಕೆ ನಾವು ಸತಿಪತಿಗಳಾಗಿ ಬದುಕಲಿಕ್ಕಾಗಲ್ಲ? ಅಶ್ವಿನಿ, ನಮ್ಮಿಬ್ಬರ ಮಧ್ಯ ನನ್ನ ಸ್ನೇಹಿತ ಅಮರನ ಬಾಳಿನ ಭವಿಷ್ಯವಾಗಿ ನಿಂತಿದೆ. ನಾವೇನಾದರೂ ತ್ಯಾಗಕ್ಕೆ ಸಿದ್ಧವಾಗಲಿಲ್ಲ ಆದರೆ ನನ್ನ ಸ್ನೇಹಿತ ಅಮರ್ ಇಹಲೋಕದ ಈ ಭೂಮಿಯ ಋಣವನ್ನೇ ತೀರ್ಕೊಂಡು. ಆನಂದ್, ಹೌದು, ನೀನು ಅಮರ್ನನ್ನು ಮೆಚ್ಚಿ ಅವನನ್ನು ಮದುವೆ ಆಗಲೇಬೇಕು. ಆನಂದ್, ಒಂದು ಹೆಣ್ಣು ತಾನು ಯಾರನ್ನು ಇಷ್ಟಪಡ್ತಾಳಲ್ಲ ಅವಳ ಜೊತೆ ಮದುವೆಯಾಗಿ ಸಂಸಾರ ಮಾಡೋದು ಸರಿ. ಆದರೆ ಯಾರೋ ನನ್ನನ್ನು ಇಷ್ಟಪಟ್ಟಿದ್ದಾರಂತ ನಾನು ಅವ್ರ ಜೊತೆ ನಾನು ಹೇಗೆ ಅವರನ್ನು ಒಪ್ಕೊಳ್ಳಿ? ಅಶ್ವಿನಿ, ನೀನು ಹೇಳ್ತಾ ಇರೋದು ನಿಜ. ಅಶ್ವಿನಿ, ನಾವೇನಾದರೂ ಅಮರನನ್ನು ಈ ಭೂಮಿಗೆ ಒಪ್ಪಿಸಿಲ್ಲ ಆದರೆ ಅವನು ಖಂಡಿತ ಬದುಕುವುದಿಲ್ಲ. ಅಶ್ವಿನಿ, ಸ್ನೇಹಿಗಳಾದ ನಾವು
ಈ ಒಂದು ಕಾರ್ಯದಲ್ಲಿ ಅವನನ್ನು ಸಹಾಯ ಮಾಡದೇ ಇದ್ರೆ ಸಾವಿನ ಕೊನೆ ತನಕ ನರಳಿ ನರಳಿ ನಾವು ನರಳಾಗಬೇಕಾಗುತ್ತೆ ಸಚಿವ. ದಯವಿಟ್ಟು ಆನಂದ್, ನೀವೇನೇ ಹೇಳಿದ್ರು ಈ ಮಾತನ್ನ ನನ್ನ ಹತ್ರ ನಡೆಸ್ಕೊಳ್ಲಿಕ್ಕೆ ಆಗಲ್ಲ ಆನಂದ್. ಅಶ್ವಿನಿ ಆಗುದಿಲ್ಲ ಅಂತ ಮಾತ್ರ ಹೇಳ್ಬೇಡ. ಒಂದು ವೇಳೆ ನೀನು ನಾನು ಹೇಳಿದ ಮಾತಿಗೆ ಒಪ್ಪಲಿಲ್ಲ ಆದ್ರೆ ಕೊನೆಗೊಂದು ದಿನ ನೀನು ನೋಡುವುದು ಈ ಆನಂದದ ಶವ. ಎಂತ ಮಾತಾಡ್ತಿದ್ಯಾ ಆನಂದ್, ನೀನು ಏನ್ ಮಾತಾಡ್ತಾ ಇದ್ಯಾ? ಗೆಳೆಯಗೋಸ್ಕರ ಪ್ರೀತಿಯನ್ನೇ ತ್ಯಾಗ ಮಾಡುವಂತ ದೇವತಾ ಮನುಷ್ಯ ನೀನು. ನಿಮ್ಮಂತವ್ರ ಸ್ನೇಹವನ್ನ ನಾನು ಕಳ್ಕೊಂಡು ಯಾವ ನರ್ಕಕ್ಕೆ ಹೋಗ್ಲಿ ಆನಂದ್? ನಾನು ಯಾವ ನರ್ಕಕ್ಕೆ ಹೋಗ್ಲಿ? ನಾವಿಬ್ರು ಪ್ರೀತಿಸಿದ್ ನಿಜ, ನಿಮ್ ಜೊತೆನೆ ಮದುವೆ ಆಗಿ ಬಾಳ್ಬೇಕು ಅಂದ್ಕೊಂಡದ್ದು ನಿಜ. ಆದ್ರೆ ಆ ದೇವರು ನಮ್ಮ ನಮ್ಮ ಹಣೆಯಲ್ಲಿ ಅಂದ್ರೆ ಆ ದೈವದ ವಿರುದ್ಧ ಹೋಗ್ಲಿಕ್ಕೆ ಆಗಲ್ಲ ಆನಂದ್, ಆಗಲ್ಲ. ಆದ್ರೆ ನಾನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ನಿಮ್ಮ ಆಜ್ಞೆಯಂತೆ ನಾನು ನಿಮ್ಮ ಫ್ರೆಂಡ್ ಅಮರ್ನನ್ನ ಮದುವೆ ಆಗ್ತೀನಿ. ಆದರೆ ನಂದೊಂದು ಮಾತಿದೆ, ಹೇಳು ಅಶ್ವಿನಿ. ನಾನು ಅವನನ್ನು ಮದುವೆ ಆಗಲಿಕ್ಕೆ ಒಪ್ಪಿದ್ದೀನಿ. ಆದರೆ ನೀವು ಕೊನೆಯವರೆಗೂ ನಂಗೊಂದು ಒಳ್ಳೆ ಸ್ನೇಹಿತನಾಗಿರ್ಬೇಕು, ಒಳ್ಳೆ ಸ್ನೇಹಿತನಾಗಿರ್ಬೇಕು ನೀವು. ಅಶ್ವಿನಿ, ಕೊನೆಗೂ ನನ್ನ ಮಾತಿಗೆ ಒಪ್ಪಿ ನನ್ನ ಸ್ನೇಹಿತ ಅಮರನ ಕೈ ಹಿಡಿದು ಒಪ್ಪಿರುವುದು ನಿಜವಾಗಲೂ ನಾನು ನಿನ್ನ ಈ ಋಣವನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಅಶ್ವಿನಿ, ನಾನು ಯಾವತ್ತೂ ಮರೆಯೋದಿಲ್ಲ. ಆದರೆ ಅಶ್ವಿನಿ, ನಾವಿಬ್ಬರು ಸ್ನೇಹಿತರಾಗಿದ್ದರು ಅನ್ನೋದನ್ನು ಮಾತ್ರ ನೀನು ಅವನಿಗೆ ಯಾವ ಕಾರಣಕ್ಕೂ ತಿಳಿಸಬಾರ್ದು ಅಶ್ವಿನಿ. ಕೊನೆಗೂ ಈ ವಿಷಯವಾಗಿ ಉಳಿಬೇಕು. ದೈವದ ನಿರ್ಣಯದ ಮುಂದೆ ನಾವೇನೂ ಅಲ್ಲ. ಥ್ಯಾಂಕ್ ಯು. ನನ್ನವನ ಬಾಳಿಗೋ ಮುದ್ದು ಮನಸ್ಸೇ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ಪಕ್ಷದವರಿಂದ ಭಾಗ್ಯಗಳ ಸುರಿಮಳೆ. ನಮ್ಮಂತರಿಗೆ ಮದುವೆ ಭಾಗ್ಯ ಕೊಟ್ಟು ಚೆನ್ನಾಗಿತ್ತು. 24x7 ಕುಡುಕರ ಸಂಘದಿಂದ ಅಮರಣ ಉಪವಾಸ ಸತ್ಯಾಗ್ರಹ 2ನೇ ದಿನಕ್ಕೆ. ಇವರಿಗೆ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ, ಯಾವಾಗಲೂ ಉಪವಾಸನೇ ಇರ್ತಾರೆ ಅವರು. 80 ವರ್ಷದ ವ್ಯಕ್ತಿಯ ಜೊತೆ ಮದುವೆ. ಕರೆಕ್ಟ್. 30 ವರ್ಷದ ಹುಡುಗಿ. ಸರಿ 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 ಸರಿ, ಇದು ನಂದೇ ಕೇಸ್ ಥರ ಕಾಣ್ತದೆ, ನಿಮಗೆಲ್ಲ ಗೊತ್ತಾಗಿದೆ ಅದು. ಹಾಂ, 40 ವರ್ಷದ ಯುವತಿ 20 ವರ್ಷದ ಹುಡುಗನ ಜೊತೆಗೆ ಪ್ರೀತಿಸಿ ಪರಾರಿ. ಇರಲಿ ಬಿಡು, ಇದೆಲ್ಲ ಕಾಲ ಕೆಟ್ಟೋಗಿದೆ. ಯಾರು ಓಡೋದ್ರು, ಯಾರು ಸತ್ತೋದ್ರು, ಎಲ್ಲ ನಮ್ಗೆ ಡ್ಯೂಟಿ ಡ್ಯೂಟಿ ಡ್ಯೂಟಿ, ನೈಟ್ ಡ್ಯೂಟಿ, ಡೇ ಡ್ಯೂಟಿ, ಡ್ಯೂಟಿ ಮಾಡೇ ನಂದು ಓಡೋಯ್ತು. ದಾರಿ ಮೇಲೆ ಬಂದುಬಿಟ್ಟೆ ನಾನು. ಒಂದು ಹುಡುಗಿನ ಕಣ್ಣು ಹಾಕಿದ್ದೇನೆ, ಗೊತ್ತಿದ್ದಲ್ಲ ನಮಗೆ. ಸಿಂಗಾರಿ ಸಿಂಗಾರಿ, ನಾನು ಇನ್ನೇ ಕಾಯ್ತಾ ಇದ್ದೆ. ಯಾಕೋ ನೀ ನನ್ನ ಬ್ರೀಫ್ ಕೇಸ್ ಅಲ್ವಾ? ಬೇಡ, ಹೆಸರು ಉಪಯೋಗ ಇಲ್ಲ. ನಾನಿನ್ ಕಪಾಟು ಅಂದ್ರಿ. ಶಿ ಕಪಾಟು ಓಲ್ಡು. ಕಪಾಟು ಯಾವಾಗ ಗೊತ್ತಾ? ಮದುವೆ ಆಗಿ 4 ಮಕ್ಕಳಾದ್ಮೇಲೆ ಕಪಾಟು. ಈಗ ಬ್ರೀಫ್ ಕೇಸ್. ಜಿಲೇಬಿ? ಹಾಂ, ಬೇಡ ಜಿಲೇಬಿ ಬೇಡ, ನಂಗೆ ಡಯಾಬಿಟಿಸ್ ಇದೆ.
ಏನು ಅಷ್ಟಲ್ಲ ನಾನು ಹಿಂಗೆಲ್ಲ ಮಾಡಿ ಹೇಳೋದ ಸಿಂಗಾರಿ. ನಂಗೆ ಬೇಜಾರಾಗುತ್ತೆ. ಸಿಂಗಾರಿ, ನನ್ನ ಜಾಣೆ, ನನ್ನ ಬಂಗಾರಿ, ಯಾವಾಗ ಮದುವೆ ಆಗ್ತೀಯ? ನೀವು ಯಾವಾಗ ರಿಟೈರ್ಡ್ ಆಗ್ತೀರಾ? ಸದ್ಯ ಆಗ್ತೀನಿ. ಯಾವಾಗ? ಸದ್ಯ ಆಗ್ತೀನಿ ಸಿಂಗಾರಿ. ನೀನು ಇಷ್ಟು ದಿನ ಆಗಿಬಿಟ್ರೆ, ನೀ ಹೇಳಿ ಸುರಿ ನನ್ನ ನಿಂದು ಭೇಟಿಯಾಗಿ ಹೂವಿನ ವ್ಯಾಪಾರದಲ್ಲಿ 6 ತಿಂಗಳಾಯಿತು. ಮದುವೆ ಆಗಿಬಿಟ್ರೆ ಇಷ್ಟೊತ್ತಿಗೆ ಇಲ್ಲಿ ನೋಡು, ಹಾಂ 4 ಆಗ್ತಿತ್ತು ಅಲ್ಲ ಸಿಂಗಾರಿ? ಸರಿ ಹಿಡ್ದಿದ್ರಿ ಅಲ್ಲ? ನೋಡಿ, ಅವರಿಗಾದ್ರೂ ಗೊತ್ತಿದೆ ನನ್ನ ಕಷ್ಟ ಏನಿದೆ ಅಂತ. ಹೌದಾ? ಹಾಂ, ಗೊತ್ತಾಯ್ತಲ್ಲ ನನ್ನ ಇಂಜಿನ್ ಏನಿದೆ ಅಂತ. ನೀವು ಬೇಗ ರಿಟೈರ್ಡ್ ಆಗೋದ್ರೆ ನಾನು ಬೇಗ ಮದುವೆ ಆಗ್ತಿದ್ದೆ. ಹಾಂ ಸಿಂಗಾರಿ, ಇಲ್ಲಿ ನೋಡೆ, ನನ್ನ ಹತ್ರ ಮಾತಾಡು. ನಿಮ್ಮ ಅಭಿಮಾನಿ ದೇವ್ರುಗಳು ಬಾಳ್ ಹಾ, ಮಾತಾಡ್ತಾ ಮತ್ತೆ ಇದ್ದಾರೆ. ನನ್ನ ಕಷ್ಟ ಅವ್ರಿಗೆ ಗೊತ್ತಿದೆ, ನನ್ನ ನಿಮ್ಮ ಮದುವೆ ಪರಿಸ್ಥಿತಿ. ಮಾಡಿಸ್ಲಿಕ್ಕೆ ಬಾಳ್ ಹೊರಟಾರೆ ಕಾಣಿಸ್ತದೆ ಅಲ್ಲ? ಮತ್ತೆ ಮುದುಕನ ಮದುವೆ ಬಾಳ ಫೋರ್ಸಲ್ಲಿ ಇದ್ದಾರೆ. ಸಿಂಗಾರಿ, ಆಗ್ತಿಯಲ್ಲ ಮದುವೆ? 100% ಆಗ್ತೀನಿ. ರಿಟೈರ್ಡ್ ಯಾವಾಗ ಆಗ್ತೀರಿ ಅಂತ ಹೇಳಿ. ರಿಟೈರ್ಡ್ ಸದ್ಯ ಆಗ್ತೀನಿ, ಆದ್ಮೇಲೆ ನಂದೆಲ್ಲ ನಿಂದೆಯಾ ಆಸ್ತಿ. ಆಯ್ತು, ಹಾಗಿದ್ರೆ ನೀವು ಬೇಗ ರಿಟೈರ್ಡ್ ಆಗ್ರಿ, ನಾನು ನಿಮ್ ಬೇಗ ಮದುವೆ ಆಗ್ತೀನಿ. ಜಾಸ್ತಿ ಹೊತ್ತು ನಾವು ಇಲ್ಲಿ ನಿಂತ್ರೆ ಯಾರು ತಪ್ಪು ತಿಳ್ಕೊಳ್ತಾರೆ ಸಾಹೇಬ್ರೆ. ನಾನು ಬರ್ತೀನಿ, ಅಡ್ಡಿಲ್ವಾ? ಆಯ್ತು ಸಿಂಗಾರಿ, ಬೇಗ ಹೋಗು. ಅಲ್ಲಪ್ಪ ನನ್ನ ಮಗ ಸಿಗಬೇಡ, ಸರಿ ಇಲ್ಲ ಅವನು. ಹೋಗು ಹೋಗು, ಜನ ಸರಿ ಇಲ್ಲ. ನಿಮ್ಮಂಥವ್ರು ಒಬ್ರಿದ್ರೆ ನಮ್ಮಂಥವ್ರಿಗೆ ಭಾಳ ಒಳ್ಳೇದು. ಹೌದೌದು, ಹೋಗ್ಬಿಡು. ಸಿಂಗಾರಿ, ನೀನು ನನ್ನ ಮೇಲೆ ಪ್ರೀತಿ ಇಲ್ಲ ನಿನಗೆ, ನನಗೆ ಗೊತ್ತಾಗ್ತಾ ಇದೆ. ಪೊಲೀಸ್ ಬುದ್ಧಿ ಅಲ್ವಾ? ಏನಿದ್ರು ನನ್ನ ಆಸ್ತಿ, ನನ್ನ ಪೆನ್ಷನು, ನನ್ನ ಇದು PF ಮೇಲೆ ಆಸೆ, ಅದೆಲ್ಲ ನಿನ್ನ ಹೆಸರಿಗೆ ಬರೆದು ಕೊಟ್ಟರೆ ನೀನು ಮದುವೆ ಆಗೋದು ಹೌದಾ? ನನಗೇನಿಲ್ಲ, ನನಗೆ 3 ನಾಮ ಹಾಕಿ ಕಳಿಸ್ಕೊಂಡು ಹೋಗೋದೆ. ಸರಿ, ನಿಮ್ಗೆ ಅನುಭವ ಆಗಿದೆಲ್ವಾ? ಹಾಂ, ನಾನು ಹುಷಾರಿದ್ದೇನೆ, ನಾನು ನೋಡ್ತೇನೆ. ಮೊದಲೇ ಮದುವೆ, ಆಮೇಲೆ ಬರ್ತೇನೆ. ಸುಮ್ಮನಿದ್ರೆ ರಾಮ, ಉಸಿರು ಎಸ್ತಿದ್ರೆ ಅವರ ಪಾಲಿಗೆ ಆನಂದ. ನಮ್ಮ ಪ್ರತಿಯೊಂದು ಬಿಸ್ನೆಸ್ ಬಂದ್ ಮಾಡಿದೆಲ್ಲ, ನಿನ್ನ ಅಪ್ಪನ ಪ್ರತಿಬಂಧ ಜನಾಂದೋಲನ ಬಂದ್ ಮಾಡಿದ್ರೆ ಸರಿ, ಇಲ್ಲವಾದರೆ ನಿನ್ನನ್ನು ಹೇಗೆ ಮುಗಿಸಬೇಕು ಅನ್ನೋದನ್ನ ಈ ವಜ್ರಕಾಂತನಿಗೆ ಗೊತ್ತಿದೆ. ಆನಂದ 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 ದಣಿಯಾರ, ಏನಾಯ್ತು ರುದ್ರಪ್ಪ? ಏನೇ ಹೇಳದ್ ದಣಿಯಾರ, ಆ ಆನಂದಪ್ಪನ ದಸೆಯಾಗ ಊರಲ್ಲಿ ನಮ್ಮ ಕಳ್ಳು ಬಟ್ಟಿ ಮಾರಕ್ಕೆ ಆಗಂಗಿಲ್ರಿ, ಯಾರು ಕುಡಿಯಕ್ಕೆ ಬರಂಗಿಲ್ರಿ. ನಮ್ಮ ಪರಿಸ್ಥಿತಿ ದಾರಿ ಮೇಲೆ ಬಿದ್ದೈತ್ರಿ. ನಮ್ಮ ಹೆಂಡತಿ ಮಕ್ಕಳಿಗೆ ಊಟ ಇಲ್ರಿ, ಏನು ಇಲ್ರಿ. ಏನ್ ಮಾಡದ್ರಿ ನಾವೀಗ? ಚಿಂತೆ ಮಾಡಬೇಡ ರುದ್ರಪ್ಪ, ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಎಲ್ಲ ಬಿಸ್ನೆಸ್ ಕಳಬಟ್ಟಿ ಸರಾಯಿ ಹೆಂಡದ ದೊರೆ ಹೇಳಿದ ಮೇಲೆ ಆಯ್ತು. ಎಲ್ಲ ಬಿಸ್ನೆಸ್ ಪ್ರಾರಂಭಿಸುವ ಹಂತದಲ್ಲಿದ್ದೇನೆ. ಚಿಂತೆ ಮಾಡಬೇಡ. ನಿಮ್ಮ ಮೇಲೆ ಭರವಸೆ ಐತ್ರಿ ನಮ್ಗ. ನೋಡ್ರಿ, ಯಾರೋ ಕೂಗ್ತಿದಾರ, ಪಾನ ಪ್ರತಿಬಂಧ. ಆನಂದ ಕೂಗ್ಲಿ ಬಿಡು.
ಆ ಪಾನ ಪ್ರತಿಬಂಧ ಜನಾಂದೋಲನ ಮಾಡಿ ಆ ಆನಂದನಿಂದ ನಮ್ಮ ಬಿಸ್ನೆಸ್ಗೆ ಯಾವ ಹಾನಿ ಆಗಲಾರದು. ನೋಡ ಪ್ರಾರಂಭಿಸ ಹೇಗಂತ ನೀನೇನು ನೋಡು. ನೋಡ್ರಿ ಬರ್ತಾ ಇದ್ದಾನೆ. ಏ ಆನಂದ, ಪಾನ ಪ್ರತಿಬಂಧ ಜನಾಂದೋಲನ ನಿಲ್ಲಿಸಿದ್ರೆ ಸರಿ. ನಿನ್ನ ಬೆದರಿಕೆ ಹೆದರಿ ನನ್ನ ಆಂದೋಲನ ಯಾವತ್ತೂ ನಿಂತಿಲ್ಲ. ಅಲ್ಪಸಂಖ್ಯಾತರ ಮತ್ತು ದೀನದಲಿತರಿಗೆ ಕೆಟ್ಟ ಸಹವಾಸನ ಹಚ್ಚಿ ಅವರ ಸಂಸಾರವನ್ನೇ ಹಾಳು ಮಾಡಿದ ಘಟಾನುಘಟಿಗಳು ನೀವು ಪಾಪಿಗಳು. ನೀವು ಈ ಸಮಾಜದಲ್ಲಿ ಇರಲೇಬಾರ್ದು ಅಂದರೆ ನನ್ನ ಆಂದೋಲನ ಮಾತ್ರ ನಿಲ್ಲಿಸುವ ಒಂದು ಪ್ರಯತ್ನಕ್ಕೆ ನೀವು ಹೇಳಲೇಬೇಡ್ರಿ. ಅಲ್ಲ ಆನಂದಪ್ಪ, ನಾನು ನಿಮ್ಮ ಹತ್ರ ಕೇಳ್ತೀನಿ ಕೇಳಿ. ನೀವು ನಮ್ಮ ಕಳ್ಳುಬಟ್ಟಿ ಬಂದ್ ಮಾಡಿಸ್ತೀರಲ್ರಿ, ನೀವು ಹಾಗೆ ಮಾಡೋದ್ರೆ ನಿಮ್ಮಿಂದ ಏನಾಗಂಗಿಲ್ರಿ. ಬಂದ್ ಮಾಡಿಸ್ಲೇಬೇಕಾದ್ರೆ ನೀವು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಎಲ್ಲ ಬಂದ್ ಮಾಡಿಸ್ರಿ, ಸರ್ಕಾರಿ ಬಾರ್ ಬಂದ್ ಮಾಡಿಸ್ರಿ, ಆಮೇಲೆ ಬಂದು ನಮ್ಮ ಹತ್ರ ಮಾತಾಡ್ರಿ. ಅವನಿಂದ ನಮ್ಗೇನು ಮಾಡ್ಲಿಕ್ಕಾಗುದಿಲ್ಲವೋ. ಏ ಆನಂದ, ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕಳ್ಳಬಟ್ಟಿ ವ್ಯಾಪಾರ ಆ ಸರಾಯಿಯನ್ನು ಹೇಗೆ ರೆಡಿ ಮಾಡ್ತೀವಿ ಅಂತ ನೋಡ್ತಾ ಇರೋ ನಿನ್ನ ಕಣ್ಣು ಮುಂದೆ. ಹೋಗು, ನೀನೇನೋ ನೋಡ್ಕೊಳ್ಳೋದು. ನಾನು ಜೀವಂತವಿರುವವರೆಗೂ ಈ ಸಮಾಜದಲ್ಲಿ ಬನ್ರಿ, ನಿನ್ನ ಎಲ್ಲ ವ್ಯವಹಾರವನ್ನು ಬಂದ್ ಮಾಡಿಸದಿದ್ದರೆ ನಾನು ಆನಂದನೇ ಅಲ್ಲ. ಏ ಆನಂದ, ನಮ್ಮ ವ್ಯವಹಾರದಲ್ಲಿ ಕೈ ಹಾಕಿ ನೀನು ಹಾಗೆ ತನ್ನ ಕಟ್ಕೊಂಡ್ರೆ ನಿನಗೆ ಮುಂದೆ ಬಹು ಪಶ್ಚಾತ್ತಾಪ